ಬರೋದೊಂದು ಮಾತು ಹೇಳಿಲ್ಲಲ್ಲ. ಬರ್ರಿ ಬರ್ರಿ ಕುಣ್ರಿ. ಯಪ್ಪ ಚೀಲ ಕೊಡಿಲಿಪ್ಪ, ವಜ್ಜೆ ಆಗೈತನ ಕೊಡಿ. ಹೂನ ಯವ್ವ ವಜ್ಜೆ ಆಗ್ಬಿಟ್ಟೈತಿ ಮನಗಂಡ. ನಿಮ್ಮ ಅವ್ವ ನಿಮ್ಮ ತಂಗಿ ಹೊಸ ಸೀರೆ ತುಂಬ್ಯಾರೇನ, ಈ ಬ್ಯಾಗ್ ತುಂಬ ಅವ್ರುವ ತುಂಬ್ಯಾ ನೋಡು. ನಂದು ಇದ್ರಾಗ ಇನ್ನೊಂದು ತೆಪ್ಪಿಗೆ ಒಂದು ಜುಬ್ಬ, ಒಂದು ಪ್ಯಾಂಟ, ಒಂದು ಒಳಚಡಿ ಬಿಟ್ರಿ ಬ್ಯಾರೆ ಏನೂ ಇಲ್ಲ ಮಗಳ. ಏನು ತುಂಬ್ಯಾರೋ ಅಯ್ಯೋ ದೇವ್ರೆ. ರಿಕ್ ತುಂಬಿ ನನ್ನ ಬಗಲ್ ಅನ್ನೋದು ಮುರಿದು ಹೋತ ಬಸ್ ಸ್ಟ್ಯಾಂಡಿಂದ. ಯಪ್ಪ ಹೇಳಿದ್ರ ಇವ್ರು ಗಾಡಿ ಕೊಟ್ಟು ಕಳಿಸ್ತಿದ್ರಲ್ಲಪ್ಪ, ನೀವೇನು ಹೇಳಲಿ ಕೇಳಲಿ ಬಂದಿರಿ. ಬಸ್ ಸ್ಟಾಪಿಗೆ ಬಂದು ಫೋನ್ ಮಾಡಿದ್ರು ಆತ, ಇಲ್ಲ ಊರಿಗೆ ಬರ್ತಾ ಬಂದಿದ್ರು ಗಾಡಿ ಕೊಟ್ಟು ಕಳಿಸ್ಬಿಡ್ತಿದ್ರು. ಗಾಡಿಯಾಗ ಬರ್ತಿದ್ರಲ್ಲ. ಬೇಡವಾ, ನಾವು ಎಷ್ಟ ಅಷ್ಟ್ರಾಗ ಇರಬೇಕು. ಗಾಡಿ ಐತೆ ಅಂತ ಈ ಕೆಸ ಅಲ್ಲಿ ಅಂದ್ರೆ ನಾವು ಬರಾಕತ್ತೀವಿ ಗಾಡಿ ಕೊಟ್ಟು ಕಳ್ಸೋಣಕತ್ತನ. ಅದು ಚಂದನ ಮನುಷ್ಯತ್ವನ. ನನ್ನ ಮಗಳಿಗೆ ಮನೆಗೆ ಬರಾಕ ನನ್ನ ಕಾಲು ಗಟ್ಟಿದವ. ನಾನು ಹಾಗೆಲ್ಲ ಇಸ್ಕೊಳ್ಳಲ್ಲ. ನಿಂಗೆ ಗೊತ್ತಲ್ಲ ಮೊದಲು ಸ್ವಾಭಿಮಾನಿ ಅಂತೇಳಿ. ಇವ ನಾವು ಕುಂದಿರ್ತ ಮೊದಲ ನಂಗೆ ನೀರು ಕುಡಿಯುವ ಕುಡಿಯಾಕ. ಏನು ಮಳಿ ಅಂದ್ರೆ ಮಳಿ ಜಿಟ್ 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 ಹಿಡಿದು ಬಿಟ್ಟದ ಮಳಿ. ಅಯ್ಯೋ ಸಾಕಾಗಿ ಹೋಗಿತ್ತಪ್ಪ. ಇಲ್ಲಿಂದ ಇಲ್ಲಿಗೆ ಬರ್ಬಿಡ್ದ ರಗಡಾತ್ ನೋಡವ್ವ. ಯಪ್ಪ ಮೊದಲ ಕುಂದ್ರಿ, ನಾ ಬಿಸಿ ಬಿಸಿ ಚಾ ಮಾಡ್ಕೊಂಬರ್ತೇನೆ, ಆಮೇಲೆ ನೀವು ಮಾತಾಡೋಂತ್ರ. ಕುಂಡ್ರಿ ಮೊದಲ, ನಾ ಚಾ ಮಾಡ್ಕೊಂಡು ಬರ್ತೇನೆ. ನೀವು ಒಟ್ಟತನ ಕುಂಡ್ರಿ. ರೀ ತರ್ಲಿ ಚೀಲ ವಜ್ಜೆ ಆಗೈತಿ, ಅದನ್ನ ಇಲ್ಲಿ ಮೇಗಿ ಹೋದ ಒಳಗಿಟ್ಟು ಬರ್ತಾಳು. ನೀವು ಕುಂದ್ರಿ. ಅಪ್ಪನ ಕೈ ಹಿಂಗೆ ಚೀಲನ ಇಸ್ಕೊಲಿಲ್ಲ. ಯಪ್ಪ ಚೀಲ ಕೊಡಿಲ್ಲಪ್ಪ, ಮ್ಯಾಲ ಕೊನೆಗೆ ಇಟ್ಟು ಬರ್ತೇನೆ. ಬ್ಯಾಡ್ ತಡಿಯಕ್ಕ, ನಾನೇ ಇಟ್ಟು ಬರ್ತೇನೆ. ಹುಡುಗರಕ್ಕ ಹುಡುಗರೆಲ್ಲ ಮಲ್ಕೊಂಡವ. ಮಲ್ಕೊಂಡ್ರ ಅವರು, ನಾನು ಮಕ್ಕೊಂಡಿದ್ನಿ. ರಾಣಿ ಅಂತ ಕರೆದಕ್ಕೆ ಯಾರು ಬಂದಾರಂತೆ. ನಾವಲ್ಲಿ ಚಾ ಆಡ್ತಾನೆ, ಅಪ್ಪ ತಂಡೈತೆ ಅಂತ ಚಾ ಆಡ್ತೇನೆ. ನೀವು ಕೈಕಾಲು ಮುತ್ತು ತಗೊಂಬಂದು ಕುಂದ್ರಿ. ಹ್ಞೂ ಅಕ್ಕ. ಶಿವ ಬರುತನ ಮಳೆ ಇರಲಿಲ್ಲಲ್ರಿ. ಮಳೆ ಒಂದಿಟ್ಟು ನಿಂತಿತ್ತಂತೇಳಿ ತೋರಿಸ್ಕೊಲಿಲ್ಲ, ಇಲ್ಲಾಂದ್ರೆ ತೋರಿಸ್ಕೊಂಡ್ಬಿಡ್ತಿದ್ದು ನಾವು. ರೀ ಬರ್ರಿ ಕುಂಡ್ರು ಬರ್ರಿ. ಮೊದಲು ಬೆಚ್ಚಗೆ ಟವಲ್ಗೆ ಇರ್ಕೊಳ್ಳೇನ್ರಿ ಒರೆಸ್ಕೊಳಕ. ನೋಡದ ಟೆಪಿಗೆ ಮಳೆ ಏನು ಬಂದಿಲ್ಲ ತೋದೇ ಅಲ್ಲ ರೀ. ಆ ಟೆಪ್ಗೆ ತೆಗೀರಿ, ಅದನ್ನ ತೆಗೆದ ಕಾಸ ಒಂದಿಟ್ಟು ಒಣಗಿ ಹಾಕ್ರಿ. ಒಟ್ಟು ತಲೆಗಿನ ಟೆಪ್ಗೆ ತೆಗಿಲ್ಲ ಅಂತಾರಲ್ರಿ. ಜಳಕ ಮಾಡುವಾಗೂ ತೆಗೆದಿಲ್ಲ ನೀವು. ಒಂದಿನ ಮದುವೆ ಆದಾಗಿಂದ ನಿಮ್ಮ ತಲೆಗಿನ ಟೆಪ್ಗೆ ತೆಗೆದದ ನೋಡಿಲ್ಲ. ಅಂದ್ರೆ ಏನ ನಿಮ್ಮ ಮನ್ಯಾಗ ಸುಳ್ಳು ಹೇಳಿ ಮದುವೆ ಮಾಡ್ಯಾರನ್ರಿ? ಟೆಪ್ಪಿಗೆ ನಿಮ್ಮ ತಲೆ ಅಂಟಿಸಿದ್ರು, ನಿಮ್ಮ ತಲೆಗೆ ಹೋಗಿ ಟೆಪ್ಪಿಗೆ ಅಂಟಿಸಿರೋ ಯಾರಿಗೆ ಗೊತ್ತಾ? ಅಲ್ಲೋ ರೀ. ನೀ ಮತ್ತೆ ಈಗ ಹೇಳಾಕತ್ತಾನ ನನ್ನ ತಲೆಯಾಗ ಕೂದಲ್ದ ನಿನ್ನ ಸುಳ್ಳು ಹೇಳಿ ಮದುವೆ ಮಾಡ್ತಾರನ? ಮದುವೆ ಆಗಿ ಹೊಳೆ ಮಕ್ಳಾಗಿ ಮುದುಕಿಯಾಗಿ ಮತ್ತಿನ್ನ ನೆಲ್ಲಿಕಾಯಿ ಮರ ಹಾಕಕ್ ಬಂದು ಈಗ ಟೆಪ್ಪಿಗೆ ವಿಷಯ ಕೇಳತ್ತ. ಮೊದಲಿಂದ ಹಾಕೊಂಡು ಅಭ್ಯಾಸ ನನಗೆ ಈ ಟೆಪ್ಪಿಗೆ ಈ ಜುಬ್ಬ ಪೈಜಾಮ ಇಲ್ದರ ನನಗೆ ನಡೀತಾ ಇಲ್ಲದ. ಅದು ಮೊದಲಿಂದ ಬಂದೈತಿ ಕಾಯಕ. ಅದು ಇಲ್ಲ ಅಂದ್ರೆ ನನ್ನ ತಲೆಯಾಗ ಏನೋ ಕಳ್ಕೊಂಡು ನನ್ನ ತಲೆಯಾಗ ವಿಚಾರಗಳು ಭಾಳ ಓಡಾಡ್ತಾವ. ಓಡಾಡ್ತಾ ಬರ್ರಿ ಕುಂಡ್ರಿ ಬರ್ರಿ. ಮಗಳ ಸೋಪಾದ ಮೇಲೆ ನೋಡ್ರಿ, ಮಗಳ ಮನೆ ಅರಮನೆ ಆಗೈತಿ. ಬರ್ರಿ, ನನ್ನ ಮಗಳು ಮನಿ ಬಂಗಾರಂಗೆ ಇಟ್ಕೊಂಡ. ಬರ್ರಿ ಮೊದಲು ಕುಂತು ವಿಶ್ರಾಂತಿ ತಗೊಂಡು ಆಮೇಲೆ ಮನೆ ಕೆಲಸ ನೋಡಂತ್ರೆ. ಕೆಲಸ ಅನ್ನಕ್ರ ಏನ ಹಳಿ ಅಂದ್ರೆ ನೋಡ್ರ ಮಾವ ನೀವು ಬರಬೇಕ. ಒಂದು 2-3 ತಿಂಗಳು ಇರುವಷ್ಟಾದ್ರೂ ಅರ್ಬಿ ತರಬೇಕಂದ್ರು. ಅಲ್ಲ ಯಾಕಪ್ಪ ಈಗ ಇಲ್ಲಿ ಹೊಲ ಮನಿ ಎಲ್ಲ ಬಿಟ್ಟು ಹೆಂಗ್ ಬಾ ಅಂದಿ ಅಂದ್ರ, ಅಲ್ಲಿ ಏನು ಚಿಂತೆ ಮಾಡ್ಬೇಡ್ರಿ, ಆಳುಗಳು ಇಟ್ಟ ನಾ ಇದನ್ನ ಮಾಡ್ಸಕಸ್ತೀನಿ, ನೀವು ಬರ್ರಿ. ಆಕಿ ರಾಣವ ಭಾಳ ಅಂಜಕತ್ತಾಳಂತ ಹೇಳೋಣ. ನಂಗೆ ಎದಿಚಲ್ ಅನ್ನಿಸ್ತು, ಅದಕ್ಕೆ ನಿಮ್ಗೆ ಕರ್ಕೊಂಡು ಹೊಂಟ ಬಂದ್ಬಿಟ್ನಿ. ಇನ್ನು ಅಳಿ ಅಂದ್ರೆ ಇಲ್ಲಿ ಆಮೇಲೆ ಕೆಲ್ಸಕ್ಕೆ ಹೋಗಿರ್ಬೇಕು. ಹಾ ರೀ, ಕೆಲ್ಸಕ್ಕೆ ಹೋಗಿರ್ಬೇಕಲ್ಲ, ಇಷ್ಟೊತ್ನಾಗ ಎಲ್ಲಿ ಇರ್ತಾರ. ಬರ್ರಿ ಕುಂಡ್ರು. ರೀಪ ಮಾರಾಯ. ಮೇಘ ನಿಂಗೂ ಚಾ ತರ್ಲೇನ? ಅಯ್ಯೋ ಬೇಡಕ್ಕ, ಚಾ ಕುಡಿಯಂಗಿಲ್ಲ. ನಾ ಚಾ ಕುಡ್ದ ಪಿತ್ತಾಗಿ ತಲೆ ಹೊಡಿತೈತೆ. ಹಂಗಾಗಿ ಚಾ ಕುಡಿಯೋದೇ ಬಿಟ್ಟೇನು. ಅಕ್ಕ ಹುಡುಗರು ಮಕ್ಕೊಂಡಾರ ನೋಡಿ ಬನ್ನೆ, ನಂಗೆ ಸಮಾಧಾನ ಆಗತ್ತಿರ್ಕಿಲ್ಲ ಅವ್ರು ನೋಡೋತನ. ಭಾಳ ದಿನ ಆಗಿತ್ತು, ನಾನು ಬಂದೇ ಇಲ್ಲ. ಹೌದಲ್ಲೇ, ನೀನಂತೂ ಒಟ್ಟ ಬಂದಿಲ್ಲ ಬಿಡು. ಅಪ್ಪ ಅವರ ಇತ್ತೀಚೆಗೆ ನಡ್ಕೊಂಡ್ ಬಂದು ಹೋಗಿದ್ರು. ನೀನು ನೋಡಿದ್ರೆ ಕಾಲೇಜ್ ಅಂತ ಬಂದಿಲ್ಲ. ಮುಗಿತಲ್ಲ ಈ ಡಿಗ್ರಿ, ಮತ್ತೆ ಇನ್ನು ಮುಂದೆ ಏನು ಮಾಡಕ್ಕಿ? ಡಿಗ್ರಿ ಫೈನಲ್ ಇಯರ್ ಮುಗಿತಕ್ಕ. ಇನ್ನೇನು ಮುಂದೆ ಏನು ಮಾಡೋಕೆ ನನಗೆ ಇಂಟ್ರೆಸ್ಟೇ ಇಲ್ಲ. ಸುಮ್ಮನೆ ಇನ್ನು ನಾನು ಮದುವೆ ಆಗ್ಬಿಡ್ಬೇಕು ಅನ್ಕೊಂಡೇನಿ. ಯಾಕ್ಲಿ, ಏನಾದರೂ ಜಾಬ್ ಮಾಡಬೇಕಲ್ಲ. ಅವಾಗೆಲ್ಲ ಹೇಳ್ತಿದ್ದಿ ದೊಡ್ಡದಾಗಿ, ಅಪ್ಪ ಅವನ್ನ ನೋಡ್ಕೋತೀನಿ, ನೌಕರಿ ಮಾಡ್ತೀನಿ, ಹಂಗ ಹಿಂಗ ಅಂತೇಳಿ ಅಂತಿದ್ದೆ ಅಕ್ಕ. ಆದರೆ ಅದು ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ದುಡಿಯಕ್ಕ ಇನ್ನೊಬ್ಬರ ಕೈ ಕೆಳಗೆ ಹೋಗಿ ಕೆಲಸ ಮಾಡೋಕೆ ನಂಗೆ ಮನಸ್ಸಿಲ್ಲ. ಸ್ವಂತ ಉದ್ಯೋಗ ಮಾಡ್ಬೇಕಂದ್ರೆ ಅದಕ್ಕೆ ಸಾಕಷ್ಟು ಬಂಡವಾಳ ಬೇಕು. ಅದನ್ನೆಲ್ಲ ಮಾಡ್ಕೊಂತ ಕುಂಡ್ರಕ್ಕ ನಂಗೆ ಬೇಸರ. ಮತ್ತು ಅದ್ರಾಗ ಲುಕ್ಸಾನ ಆತಂದ್ರೆ ಎಲ್ಲ ಲಾಸ್ ಅಲ್ಲಕ್ಕ. ಅದಕ್ಕೆ ಬ್ಯಾಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಏನು ಬೇಡ, ಮದುವೆ ಮಾಡ್ಕೊಂಡು ಸುಮ್ಮನೆ ಆರಾಮಿದ್ಬಿಡೋದು. ಅಪ್ಪ ಅವನ್ನ ನೋಡ್ಕೊಳ್ಳೋ ಅಂತ ಅಳಿಯನ್ನ ಕರ್ಕೊಂಬರೋದು. ಹೇಳ್ತಾಳೆ ಕೇಳಿಕಿ. ಈಕಿಗೆ ನಮ್ಮನ್ನು ಅವ್ರ ಅಪ್ಪ ಅವರವನ್ನ ನೋಡ್ಕೊಂಡ ಹೊಳ್ಳಿ ನಮ್ಮನ್ನು ನೋಡ್ಕೊಳ್ಳೋ ಅಂತ ಗಂಡ ಸಿಕ್ಬಿಡ್ತಾನು. ಈಕಿ ಮದುವೆ ಆಗೇ ಬಿಟ್ಲ. ಯವ್ವ ಯಾಕೆ ಬಿ ಹಂಗಂತಿ? ನೋಡ್ಬಿ, ನೀನು ಅಪ್ಪ ಇದ ಮನ್ಯಾಗ ಇರ್ಬೇಕು, ಅದ ಇವ್ರು ಹೇಳಿದ್ರು. ಮತ್ತು ನಮಗೂ ಅತ್ತಿ ಮಾವ ಯಾರಿಲ್ಲ ಅಲ್ಲ, ಅದಕ್ಕೆ ಅವರು ಏನಂದ್ರೆ ಮನ್ಯಾಗ ಹಿರಿಯರು ಯಾರಿಲ್ಲ. ಮತ್ತು ಸುಮ್ಮನೆ ನಿಮ್ಮ ಅಪ್ಪ ನಿಮ್ಮವ್ವ ನಿಮ್ಮ ತಂಗಿನ ಇಲ್ಲೇ ಕರ್ಕೊಂಬಂದಿದ್ದ ಮನ್ಯಾಗ ಇಟ್ಕೊಂಡ್ಬಿಟ್ರಾತು. ಆ ಮನೆ ಆಸ್ತಿನೆಲ್ಲ ಮಾರಿದ್ರಾತು ಅಂತೇಳಿ. ಅಂದ್ರೆ ಮಾರೇನು ನಾವು ತೊಗೋಬೇಕಂತಿಲ್ಲ ಬೇ.
ಅದನ್ನೆಲ್ಲಾನು ಮೇಗೆ ಹೆಸರಿಗೆ ಇಡೋದು. ಅದೇನು ಮನಿ ಹೊಲ ಏನೈತಿ ಎಲ್ಲ ಮಾರ್ಕೆಸ ಅದನ್ನ ಮೇಘಾನ ಹೆಸರಿಗೆ ಇಟ್ಬಿಡೋದು. ಇಲ್ಲಿ ನೀವು ಮತ್ತು ಅಮ್ಮ ಇಬ್ಬರು ಇರೋದು. ಆಕೆಗೆ ನಾಳೆ ಅದೇ ಮದ್ವೆ ಅದು ಇದೆಲ್ಲ ಮಾಡಿಕೊಟ್ಟು ಆಕೆಗೆ ಎಷ್ಟು ಬರ್ತದೆ ಅಟ್ಟು ಕೊಟ್ಬಿಡೋದು. ಅದಕ್ಕೆ ಆಕೆಗೆ ಎಷ್ಟು ಬರ್ತದೆ ಅದನ್ನೆಲ್ಲ ಕೊಟ್ಟ ಉಳ್ತದನ್ನ ಎಲ್ಲ ಆಕೆ ಮದುವೆ ಮಾಡಿಬಿಡೋದು ಅಂತ ಕೇಸ ಅನ್ನತ್ತಿದ್ರು ಇವ್ರು. ಆಮೇಲೆ ಏನಾರ ಹಂಗೆ ಹೆಚ್ಚು ಕಮ್ಮಿ ಬಂತಂದ್ರೆ ನಾನು ಹಾಕಿ ಮದುವೆ ಮಾಡ್ತೇನೆ, ಏನು ಚಿಂತೆ ಮಾಡಬೇಡನು, ನಿಮ್ಮಪ್ಪ ನಿಮ್ಮ ಅವ್ವ ನನ್ನಪ್ಪ ಅವ್ವ ಇದ್ದಂಗೆ ಇಲ್ಲೇ ಬಂದಿರನು ಅಂತ ಅನ್ನತ್ತಿದ್ರ. ಹಂಗಾದ್ರೆ ಅಪ್ಪ ಅವ್ವನ ಕರೆಸ್ಬಿಡ್ರಿ, ನನಗೂ ಇಲ್ಲಿ ಇರೋಕ್ಕಾಗತ್ತಿಲ್ಲ, ಅಂಜಿಕೆ ಬಂದಂಗೆ ಆಗತ್ತೈತಿ ಅಂತಂದೆ ನಾ. ಅಂಜಿಕೆ ಯಾಕೆ ಬರತ್ತೈತಿವ, ಏನಾಗತ್ತೈತಿ ಅಂಜಿಕೆ ಬರಕ? ಯವ್ವ ಈ 4 ವರ್ಷ ಆರಾಮಿದ್ನಿ ಬೇ. ಆಕೆ ಅದಾಳಲ್ಲ ನಮ್ಮ ಅತ್ತಿ ಅಂತ ಅನ್ನಿಸ್ಕೊಂಡಾಕೆ ಅತ್ತಿ ಕತ್ತಿ ಅತ್ತಿ ಎಲ್ಲ ಬೇಕಿ ಹೆಸ್ರು ಗತ್ತಿ. ಆಕಿ ಎಷ್ಟು ಕೆಟ್ಟದಾಳನ್ನ ಗೊತ್ತನವೇ ನಿಮ್ಗೆ ಈ ವಿಷಯನ ಗೊತ್ತಿಲ್ಲ. ಏನಾತವ, ಏನದು, ನೀನೇನು ಇಷ್ಟು ದಿನ ಬಾಯ್ ಬಿಟ್ಟಿಲ್ಲವ, ಏನು ಹೇಳಿಲ್ಲ ಅಲ್ಲ, ಏನಾಯ್ತು? ನಾನು ಅದನ್ನ ಕೇಳ್ಬೇಕು ಅನ್ಕೊನಿ. ಮತ್ತು ಮನ್ಯಾಗ ಹಿರಿಯರು ಯಾರಿಲ್ಲ ಅಂತ ಅನ್ನತ್ತಿಲ್ಲ. ಅವ್ರು ಜೈಲ್ಗೆ ಯಾಕೆ ಹೋದ್ರು ನೀವೇನು ಹೇಳಲಿಲ್ಲ ಕೇಳಿರ, ಮತ್ತು ನಿಮ್ಮ ಮನೆ ವಿಷಯ ಕೇಳಿ ಯಾಕೆ ನಾವು ಇದನ್ನು ಮಾಡೋದು ಬಿಡಂತೆ ಸುಮ್ಮನೆ ಆದ್ನಿ. ಜೈಲ್ಗೆ ಹೋಗಿದ್ದಂತೂ ಗೊತ್ತೈತಿ, ಆದ್ರೆ ಹೇಳೋರು ಯಾರು ಕೇಳೋರು ಯಾರು, ಯಾಕೆ ಹೋದ್ರು ಅಂತ ಏನು ಕೇಳೋದು? ಹಿಂಗಾಗಿ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು. ಮಗಳಾಗಿ ನೀನೇ ಹೇಳಿಲ್ಲ ಅಂದ್ರೆ ಇನ್ನು ಹೊರಗಿನ ಮಂದಿ ಹೇಳ್ತಾರನ? ಯಾವತ್ತು ಗಂಡನ ಮನೆ ವಿಷಯ ತವ್ರ ಮನ್ಯಾಗ ಹೇಳ್ಬಾರ್ದು, ತವ್ರ ಮನೆ ವಿಷಯ ಬಂದು ಗಂಡನ ಮನ್ಯಾಗ ಹೇಳ್ಬಾರ್ದು. ಯಾಕಂದ್ರೆ ನಮ್ಮ ಗಂಡನ ಮನೆದು ನಾವು ಹಾಳು ಮಾಡ್ಕೊಂಡಂಗಾಗತ್ತ ಬೇ. ಹಾಗಾಗಿ ನಾನು ಏನೇ ಕಷ್ಟ ಬರಲಿ ಏನೇ ನೋವು ಬರಲಿ ನಾನು ಇಲ್ಲಿದ್ದು ಒಂದು ಮಾತು ಹೇಳ್ತಿರ್ಕಿಲ್ಲ. ಆದರೂ ನನ್ನ ಗಂಡ ನಾನು ಭಾಳ ಖುಷಿಯಾಗಿ ನೋಡ್ಕೊಂಡಾರ ಬೇ. ಅವರಂಥ ಗಂಡ ಮತ್ತು ಈ ಮನೆ ಎಲ್ಲ ಸಿಗ್ಬೇಕಾದ್ರೆ ನಾ ಪುಣ್ಯ ಮಾಡಿದ್ನಂತ ಬೇ. ನಂಗೆ ದೇವ್ರು 2 ಮಕ್ಕಳನ್ನು ಕೊಟ್ಟ, ಎಲ್ಲ ಆಯ್ತು, ಗಂಡು ಚಲೋ ಅದ, ನನ್ನ ಜೀವನನ ಸಾರ್ಥಕ ಐತೆ ಅಂತದ್ರಾಗ ನಾನು ನಿಮ್ಗೆ ಆ ವಿಷಯ ಹೇಳ್ತಿದ್ದೆನ ಬೇ. ಹೇಳಂಗಿಲ್ಲ, ನಾನು ಯಾವತ್ತೂ ಹೇಳಂಗೇನೂ ಇಲ್ಲ. ಏನೋ ಈಗ ಇಲ್ಲಿ ಬಂದಿದ್ದೀರ ಇಕ್ಕಟ್ಟಿನ ಪರಿಸ್ಥಿತಿ ಯಾಕಂತ ಕೇಳ್ತೀರ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಬಿಡ ನನ್ನ ಮಗಳ, ನಿನಗೆ ಅಲ್ಲಿ ಇಲ್ಲಿದು ಅಲ್ಲಿ ಹೇಳಕ್ಕೆ ಒಟ್ಟ ಸ್ವಭಾವನೇ ಇಲ್ಲ ನಿನಗೆ. ನಿನ್ನಂಥ ಹೆಣ್ಣ ಸಿಗ್ಬೇಕಾರೆ ಅವರು ಪುಣ್ಯ ಮಾಡ್ಯಾರ, ಅವರಂಥ ಗಂಡ ಈ ಮನೆ ಸಿಗ್ಬೇಕಾರೆ ನೀನು ಪುಣ್ಯ ಮಾಡಿ ಮಗಳ. ನೀನು ಅದೃಷ್ಟವಂತ, ನೀನು ಒಳ್ಳೆ ಗುಣಕ್ಕೆ ಒಳ್ಳೆಯದ ಮಾಡ್ತಾನೆ ದೇವ್ರು. ನಂಗೆ ಯಾಕೆ ಅಂಜಿಕೆ ಅಂದ್ರೆ ಹೇಳಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ನನಗೆ ಅಂಜಿಕೆ ಅಂದ್ರೆ ಅವರು ನಮ್ಮ ಅತ್ತಿ ಅಂತ ಅನ್ನಿಸ್ಕೊಂಡಿದಾರಲ್ಲ, ಅವರು ನಮ್ಮ ಮೇಲೆ ಸೇಡು ತೀರಿಸ್ಕೊಳಕತ್ತಾರ, ನಮ್ಮನ್ನು ಇದನ್ನ ಮಾಡಬೇಕು ಅಂದ್ಕೊಂಡಾರ, ನನ್ನ ಮಕ್ಕಳನ್ನದು ಎಲ್ಲ ಕೊಲ್ಲಬೇಕು ಅಂದ್ಕೊಂಡಾರ. ಇದೆಲ್ಲ ನನಗೆ ಗೊತ್ತಾಯ್ತು. ನನಗೆ ಗೊತ್ತಾಗಿ ಅವ್ರು ಮಾತಾಡೋದನ್ನು ಒಂದಿನ ಕೇಳಿಸ್ಕೊಂಡೆ. ನಾನು ಕೇಳಿಸ್ಕೊಂಡಾದ್ಮೇಲೆ ಅದು ನನಗೆ ಗೊತ್ತಾಯ್ತಲ್ಲ, ಹಂಗೆ ಬಂದು ನೋಡ್ತೀನಿ ಅವರು